ಎಲ್ಲ ಹೆಂಗತ್ರಿ ದಾನಿ ಕ್ಲಾನ್ ನಮಸ್ಕಾರ. ಇವತ್ತು ನಾನು ಬಂದಿರೋದು ಎಂಥ ಪ್ಲೇಸ್ ಗೊತ್ತಾ? ಕೆ ಶಿವರಾಮ್. ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಇವರು ರಾಜಕಾರಣಿನೂ ಹೌದು, IAS ಆಫೀಸರು ಹೌದು, ಆಮೇಲೆ ಅದೆಷ್ಟೋ ಸಾಮಾಜಿಕ ಕಳಕಳಿ, ತುಂಬ ಕಡೆ ಸಮಾಜ ಸೇವೆ ಕೂಡ ಮಾಡ್ತಾ ಬಂದಿದ್ದಾರೆ. ಕೆ ಶಿವರಾಮ್ ಅವರ ಮಗಳು ಹಾಗೂ ಅವ್ರ ಗಂಡ ಒಂದು ಹೋಟೆಲ್ ನಡೆಸ್ತಾ ಇದ್ದಾರೆ ವಿಜಯನಗರದಲ್ಲಿ. ಅವ್ರ ಹೆಸರು ಕೆ ಶಿವರಾಮ್, ಈ ಹೋಟೆಲ್ ಹೆಸರು ಶಿವಾರ. ಮಗಳೇ ಈ ಹೋಟೆಲಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಹೋಗೋಣ. ಶಿವರಾಮ್ ಅವರ ಒಂದು ಕನಸಾಗಿತ್ತಂತೆ ಈ ಒಂದು ಶಿವಾರ ತಿಂಡಿ ಅನ್ನುವಂಥದ್ದು. ಆ ಹೋಟ್ಲ್ ಬಗ್ಗೆ ತಿಳ್ಕೊಳ್ಳೋಣ. ಅವ್ರ ಮಗಳು ಇದ್ದಾರೆ, ಅವರನ್ನು ಮಾತಾಡ್ಸೋಣ. ನಮಸ್ಕಾರ, ನನ್ನ ಹೆಸರು ನೇಸರ ಶಿವರಾಮ್ ಆ್ಯಂಡ್ ಇವ್ರು ನಮ್ಮ ಹಸ್ಬೆಂಡ್ ಆಶೀಶ್. ನಮ್ಮ ರೆಸ್ಟೋರೆಂಟ್ ಶಿವರ ತಿಂಡಿ ಅಂತ. ಇದು ನಮ್ಮ ತಂದೆಯವರ ಆಸೆ ಆಗಿತ್ತು, ಒಂದು ಒಳ್ಳೆ ಫುಡ್, ಒಳ್ಳೆ ಕ್ವಾಲಿಟಿ ಫುಡ್ ಜನಕ್ಕೆ ಸರ್ವ್ ಮಾಡಬೇಕು ಅಂತ ಅವ್ರು ಯಾವಾಗಲೂ ಹೇಳೋರು. ಅವರ ಒಂದು ಆಸೆನ ನಾನು ನೆರವೇರ್ಸೋಕ್ಕೆ ಈ ಒಂದು ರೆಸ್ಟೋರೆಂಟ್ನ ಶುರು ಮಾಡಿತ್ತು. ಸೊ ಅವ್ರಿಗೋಸ್ಕರನೇ, ಅವರಿಂದನೇ ಇದೊಂದು ಸ್ಟಾರ್ಟ್ ಮಾಡಿದ್ದು ನಾನು. ನೇಸರ ಹೇಳಿದಂಗೆ ಕೆ ಶಿವರಾಮ್ IAS ಆಫೀಸರ್ ನಮ್ಮ ಮಾವ ಆಗಿದ್ದು. ಅವ್ರಿಗೆ ಇದು ಒಂದು ಕನಸು ಅಂತಲೇ ಹೇಳ್ಬೋದು. ಅವರು ಯಾವಾಗಲೂ ನಮ್ಗೆ ಹೇಳೋರು, ಒಬ್ಬರಿಗೆ ಊಟ ಹಾಕೋದು, ಅಡುಗೆ ಮಾಡಿ ಬಡಿಸೋದು ಅದು ಅತಿ ದೊಡ್ಡ ಪುಣ್ಯ. ಅದಕ್ಕೆ ಅವ್ರಿಗೆ ಪೂರ್ತಿ ಜೀವನ ಅವರು ಜನಸೇವೆ, ಜನಗೋಸ್ಕರನೇ ಬದುಕಿದ್ದು. ಈ ಹೋಟೆಲ್ ಬಗ್ಗೆ ಅವ್ರಿಗೆ ತುಂಬಾ ಆಸೆ ಇತ್ತು ಮತ್ತು ಎಲ್ಲರಿಗೂ ಒಳ್ಳೆ ಊಟ ದಿನ ಬಡಿಸ್ಬೇಕು ಅನ್ನೋದು ಹೇಳೋರು. ನಮಗೆ ಹೇಳೋರು, ಫಸ್ಟು ಬಿಸ್ನೆಸ್ ಕಡೆ ನೋಡಬೇಡಿ, ಫಸ್ಟು ಜನಕ್ಕೆ ಒಳ್ಳೆ ಸರ್ವಿಸ್ ಕೊಡೋದು, ಒಳ್ಳೆ ಊಟ ಕೊಡೋದು, ಅದು ನಿಮ್ಮ ಫಸ್ಟ್ ಪ್ರಯಾರಿಟಿ ಆಗಿರಬೇಕು. ನೆಕ್ಸ್ಟು ನಾವು ಬೇರೆ ಎಲ್ಲ ಯೋಚನೆ ಮಾಡ್ಬೋದು. ಅವ್ರ ಡ್ರೀಮಿಂದ ನಾವು ಅಕ್ಟೋಬರ್ 2023 ಇದನ್ನು ಸ್ಟಾರ್ಟ್ ಮಾಡಿ ಅವ್ರ ಆಶೀರ್ವಾದದಿಂದ ಇಲ್ಲಿವರೆಗೂ ನಡ್ಸ್ಕೊಂಡು ಬಂದಿದ್ದೀವಿ. ಚೆನ್ನಾಗಿ ಜನರ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಅವ್ರು ಯಾವಾಗಲೂ ಫುಡ್ ಹೀಗೆ ಇರಬೇಕು, ಈ ಥರನೇ ಟೇಸ್ಟ್ ಬರಬೇಕು ಅಂತ ಯಾವಾಗಲೂ ಹೇಳ್ತಾಯಿದ್ರು. ಸೊ ಹಾಗಾಗಿ ನಮ್ಮ ದೋಸೆ ಹೆಂಚು ಕೂಡ ಒಂದು ಒಳ್ಳೆ ದೋಸೆ ಹೆಂಚು ಇಡಬೇಕು, ನಮ್ಮ ಹೋಟೆಲಲ್ಲಿ ಇಂಥ ದೋಸೆ ಹೆಂಚೆ ಇಡಬೇಕು ಅಂತ ತುಂಬ ಪರ್ಟಿಕ್ಯುಲರ್ ಆಗಿ ಅದು ನನಗೋಸ್ಕರ ಇದೇ ಆರ್ಡರ್ ಮಾಡೋಣ ಅಂತ ನಮ್ಮದು ಆರ್ಡರ್ ಪ್ಲೇಸ್ ಮಾಡಿತ್ತು. ಆ್ಯಂಡ್ ದೋಸೆನೂ ಹೀಗೆ ಬರಬೇಕು, ಮತ್ತು ಕೆಲವೊಂದು ಟೇಸ್ಟ್ ಇಷ್ಟೇ ಮಸಾಲ ಇರಬೇಕು, ಇಷ್ಟೇ ಉಪ್ಪಿರಬೇಕು, ಇಷ್ಟೇ ಇದೇ ಇಂಗ್ರೀಡಿಯೆಂಟ್ಸ್ ಬಳಸಬೇಕು ಅಂತ ಯಾವಾಗಲೂ ಅವ್ರ ಒಪಿನಿಯನ್ಸ್ ಶೇರ್ ಮಾಡೋರು. ಸರ್, ಇಲ್ಲಿ ನಾವು ಡೈಲಿ ಫ್ರೆಂಡ್ಸ್ ಬರ್ತೀವಿ. ಕಾಫಿ ಮತ್ತು ಆಂಬಿನೇಷನ್ ಎಲ್ಲ ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿದೆ, ಮತ್ತು ಎಲ್ಲರೂ ಒಂದ್ಸಲ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಇಲ್ಲಿ. ನಾನು ಈಗ ಶಿವಾರ ಸ್ಪೆಷಲ್ ದೋಸೆ ತೊಗೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿದೆ. ನಾವು ಆಲ್ಮೋಸ್ಟ್ ಒಂದು ವರ್ಷದಿಂದ ರೆಗ್ಯುಲರಾಗಿ ಬರ್ತಾಯಿದ್ದೀವಿ. ಇಲ್ಲಿ ಟೇಸ್ಟು, ಕ್ವಾಲಿಟಿ ಮತ್ತು ಕ್ಲೀನ್ಲಿನೆಸ್ಸು ತುಂಬ ಮಹತ್ವ ಕೊಡ್ತಾರೆ. ಇವರೆಲ್ಲ ನಮ್ಮ ಫ್ರೆಂಡ್ಸು. ಕೆಲಸ ಮುಗಿಸ್ಕೊಂಡು ಬಂದು ಒಂದು ಸಣ್ಣ ಸ್ನ್ಯಾಕ್ಸು, ಕಾಫಿ, ಟೀ ಚೆನ್ನಾಗಿದೆ. ಎಲ್ಲರೂ ಒಮ್ಮೆ ಬಂದು ಟ್ರೈ ಮಾಡ್ಬೋದು. ಥ್ಯಾಂಕ್ ಯು. ಹಾಗೆ ಮುದ್ದೆ ಮಾಡಬೇಕು ಅಂತ ಅವ್ರಿಗೆ ತುಂಬ ಆಸೆ ಇತ್ತು. ಸೊ ಮೋಸ್ಟ್ಲಿ ನಾವು ಮುದ್ದೆ ಸ್ಟಾರ್ಟ್ ಮಾಡ್ತೀವಿ. ಇನ್ನೇನು ಮುದ್ದೆ ಉಪ್ಸಾರು ಅವ್ರ ಫೇವ್ರೆಟ್. ಮುದ್ದೆ ಉಪ್ಸಾರು ಅಂದರೆ ಇಟ್ಸ್ ಸ್ಟೇಪಲ್ ಫುಡ್ ಥರ. ಸೊ ಅವ್ರು ಯಾವಾಗಲೂ ಹೇಳೋರು, ಸ್ಟಾರ್ಟ್ ಮಾಡು, ಇಷ್ಟ ಆಗುತ್ತೆ ಜನಕ್ಕೆ ಅಂತ. ಸೊ ಮೋಸ್ಟ್ಲಿ ನಾವು ಸ್ಟಾರ್ಟ್ ಮಾಡ್ತೀವಿ. ನಾನು ಮೊದಲನೇದಾಗಿ ಸ್ಟಾರ್ಟ್ ಮಾಡಬೇಕಾದ್ರೆ ಅದು ನಾನು ಒಬ್ಬಳೇ ಸ್ಟಾರ್ಟ್ ಮಾಡಿತ್ತು. ಬಟ್ ಅದಾದಮೇಲೆ ನಮ್ಮ ಹಸ್ಬೆಂಡ್ ನನಗೆ ಸಾಥ್ ಕೊಡಲಿಲ್ಲ ಅಂದಿದ್ರೆ ನಾನು ಇಷ್ಟರ ಮಟ್ಟಿಗೆ ನಾನು ಬರೋಕ್ಕೆ ಚಾನ್ಸೇ ಇರ್ತಾ ಇರಲಿಲ್ಲ. ಎಲ್ಲ ಕ್ರೆಡಿಟ್ಸ್ ಇವ್ರಿಗೆ ಸಲ್ಲಿಸ್ತೀನಿ ನಾನು. ಪ್ರತಿಯೊಂದು ವಿಚಾರನೂ ಹಿ ಓನ್ಲಿ ಟೇಕ್ಸ್ ಮೋಸ್ಟ್ ರೆಸ್ಪಾನ್ಸಿಬಿಲಿಟಿ. ಅವರಿಲ್ಲ ಅಂದಿದ್ರೆ ನನ್ನ ಕೈಲಿ ಈ ಮಟ್ಟಿಗೆ ಸಕ್ಸಸ್ ಕಾಣ್ತಾ ಇರಲಿಲ್ವೇನೋ. ವೆರಿ ಗ್ರೇಟ್ಫುಲ್. ಈ ಥರ ಪಾರ್ಟ್ನರ್ ಸಿಕ್ಕಿದ್ದಾರೆ. ಈಸ್ ಆಲ್ಸೋ ಮೈ ಹಸ್ಬೆಂಡ್ ಆ್ಯಂಡ್ ಆಲ್ಸೋ ಮೈ ಬಿಸ್ನೆಸ್ ಪಾರ್ಟ್ನರ್. ಸೊ ವೆರಿ ಲಕ್ಕಿ. ನಾವೇನೇ ಆಗಿರಲಿ, ಇಂಗ್ರೀಡಿಯೆಂಟ್ಸಿಂದ ಹಿಡಿದು ಎಲ್ಲ ಮನೆಗೆ ಏನು ರೇಷನ್ ಹಾಕ್ಸ್ತೀವಿ ಅದೇ ಕ್ವಾಲಿಟಿ ಇಲ್ಲೇ ಹಾಕ್ಸೋದು. ಯಾಕಂದರೆ ನಾವು ಇಲ್ಲೇ ಊಟ ಮಾಡ್ತೀವಿ ಎಷ್ಟೊಂದು ಸರಿ. ಸೊ ಅದೇ ಥರ ಈಗ ಯಾವುದೇ ಕೆಲಸ ಆಗಿರಲಿ, ದೊಡ್ಡದಲ್ಲ ಚಿಕ್ಕದಲ್ಲ ಅಂತ, ಈಗ ಎಷ್ಟೊಂದು ಸರಿ ಏನು ಸಣ್ಣ ಪುಟ್ಟ ಕೆಲಸ ಇದ್ರೂ ನಾವಿಬ್ಬರೂ ಇಳಿದು ಅಲ್ಲಿ ಕೆಲಸ ಮಾಡ್ತೀವಿ. ಅದನ್ನು ನಾವು ಪ್ಯಾಷನೇಟಾಗಿ ಓಡಿಸ್ಕೊಂಡು ಹೋಗ್ತಾ ಇದ್ವಿ. ಸಕ್ಸಸ್ ಮಾಡೋಕ್ಕೆ ತುಂಬ ಶ್ರಮ ಪಡ್ತಾ ಇದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
ನಮ್ಮಲ್ಲಿ ಮೇನ್ಲಿ ಚಿಬ್ಲು ಇಡ್ಲಿ ತುಂಬ ಫೇಮಸ್ ಇಲ್ಲಿ. ಅದು ಬಿದ್ರು ಬುಟ್ಟಿಯಿಂದ ಮಾಡ್ತೀವಿ, ತುಂಬ ಸಾಫ್ಟಾಗಿ ಅದು ಬುಡ್ ಬರುತ್ತೆ, ತಿನ್ನೋಕ್ಕೂ ಅಷ್ಟೇ ಬಾಯಲ್ಲಿಟ್ರೆ ಕರಗ್ತಾ ಇರುತ್ತೆ. ಸೊ ಚಿಬ್ಲು ಇಡ್ಲಿ ಇಲ್ಲಿ ತುಂಬ ಫೇಮಸ್ಸು. ಚಿಬ್ಲು ಇಡ್ಲಿ ಜೊತೆಗೆ ಚಟ್ನಿ ಪುಡಿ ಮತ್ತು ತುಪ್ಪ ಕೂಡ ಸರ್ವ್ ಮಾಡ್ತೀವಿ. ಅದಲ್ಲದೆ ಬೆಣ್ಣೆ ಮಸಾಲೆ ದೋಸೆ ಹಾಗೂ ಶಿವರ ಸ್ಪೆಷಲ್ ದೋಸೆ ಆ್ಯಂಡ್ ಮೈಸೂರು ಮಸಾಲೆ ದೋಸೆ ಇಲ್ಲಿ ಜಾಸ್ತಿ ಜನ ಕೇಳ್ಕೊಂಡು ಬರ್ತಾರೆ. ಹಾಗೆ ಮಧ್ಯಾಹ್ನ ಮೀಲ್ಸ್ ಬರುತ್ತೆ, ಮಿನಿ ಮೀಲ್ಸು ಸಿಗುತ್ತೆ, ಫುಲ್ ಮೀಲ್ಸು ಸಿಗುತ್ತೆ. ಆಮೇಲೆ ಈವ್ನಿಂಗ್ ಸಾಯಂಕಾಲ ಬಂದಾಗ ನಮ್ಮಲ್ಲಿ ಗೋಲಿ ಬಜ್ಜಿ ಶಾವಿಗೆ ಬಾತ್ ಸಿಗುತ್ತೆ, ಬೋಂಡಾ ಸೂಪ್ ಸಿಗುತ್ತೆ. ರೈಸ್ ಐಟಮ್ಸ್ ಬಗ್ಗೆ ಹೇಳಬೇಕಂದ್ರೆ ದಿನ ಒಂದೊಂದು ರೈಸ್ ಐಟಮ್ಸ್ ಮಾಡ್ತೀವಿ. ಒಂದ್ಸತಿ ವೆಜಿಟೇಬಲ್ ಬಾತ್ ಇರುತ್ತೆ, ಒಂದೊಂದ್ಸತಿ ಟೊಮ್ಯಾಟೊ ಬಾತ್ ಇರುತ್ತೆ, ಗೀ ರೈಸ್ ಇರುತ್ತೆ, ಜೀರಾ ರೈಸ್ ಇರುತ್ತೆ. ಸೊ ಪ್ರತಿದಿನ ನಾವು ಬೇರೆ ಬೇರೆ ರಿಪೀಟ್ ಮಾಡೋಕ್ಕೆ ಹೋಗಲ್ಲ. dim dum da na da dim da na na dim dum da na da dim da na dim dum da na dim dum da na da dim da na o da ni da na di da na na o da ni da na di da na da di na da dim dum da na da dim da na dim dum da na da dim da na dim dum da na ಶಿವಾರಾಗಿ ಬಂದಮೇಲೆ ನಾವು ತಿನ್ನಲೇಬೇಕಾಗಿದೆ ಅಂದರೆ ಚಿಬ್ಲು ಇಡ್ಲಿ. ಸೊ ನೀವೇ ನೋಡಿದ್ರಿ ಮೇಕಿಂಗಲ್ಲೇ ನಾನು ತೋರಿಸ್ದೆ. ನಮ್ಮೂರು ಸೈಡಲ್ಲಿ ಕೊಟ್ಟೆ ಕಡುಬು ಮಾಡ್ದಂಗೆ ಇಲ್ಲೊಂದು ಚಿಬ್ಲು ಇಡ್ಲಿ ಸಿಕ್ಕಾಪಟ್ಟೆ ಫೇಮಸ್ ಅಂದರು, ತುಂಬ ಜನ ಇಷ್ಟಪಡುವಂಥದ್ದು. ಸೊ ಫಸ್ಟು ಚಿಬ್ಲು ಇಡ್ಲಿ ಆರ್ಡ್ರ್ ಮಾಡಿದೆ. ಇಲ್ಲೊಂದು ಮಜಾ ಏನು ಗೊತ್ತಾ, ಚಿಬ್ಲು ಇಡ್ಲಿಗೆ ಸಾಂಬಾರು ಚಟ್ನಿ ಜೊತೆ ಫಸ್ಟು ತುಪ್ಪ ಕೊಡ್ತಾರೆ. ಈ ತುಪ್ಪವನ್ನು ನಾವು ಫಸ್ಟು ಇಡ್ಲಿಗೆ ಹಾಕ್ಕೊಂಡ್ಬಿಡೋಣ. ಫುಲ್ಲು ಚಿಬ್ಲು ಇಡ್ಲಿ ತುಪ್ಪಮಯ ಆಗುತ್ತೆ. ಫಸ್ಟ್ ಏನು ಗೊತ್ತಾ, ಅದಕ್ಕೆ ಮೇಲೊಂದಿಷ್ಟು ನೀವೇ ನೋಡಿದ್ರಿ ಪುಡಿ ಎಲ್ಲ ಹಾಕಿ ಎಲ್ಲ ಕೊಟ್ಟಿದ್ರು. ಆ ಚಟ್ನಿ ಮತ್ತು ತುಪ್ಪ ನೋಡಿ ಹೆಂಗೆ ಕಾಣಿಸುತ್ತೆ. ಏನಾಗುತ್ತೆ ಗೊತ್ತಾ, ಮೇಲೆ ಖಾರದ್ದು ಹುಡಿ ಅದೇನು ಹಾಕಿದ್ರಲ್ಲ ಚಟ್ನಿ ಪುಡಿ ಥರ, ಅದಕ್ಕೆ ಈ ತುಪ್ಪ ಎರಡು ಮಿಕ್ಸ್ ಆದರೆ ಒಂದು ಡಿಫ್ರೆಂಟ್ ಫೀಲ್ ಕೊಡುತ್ತೆ ನಿಮಗೆ ಚಿಬ್ಲು ಇಡ್ಲಿಲಿ. ಅದ್ರ ಜೊತೆಗೆ ನಾವು ಇಡ್ಲಿನ ಮಿಕ್ಸ್ ಮಾಡಿದಾಗ ಅದ್ಭುತ. ಇದೇ ಇಡ್ಲಿಗೆ ಸಾಂಬಾರು ಕೊಡ್ತಾರೆ. ಎಸ್, ಅದ್ಭುತವಾಗಿದೆ ಸಾಂಬಾರು. ತಿಕ್ಕಾಗಿರುವ ಸಾಂಬಾರು, ತುಪ್ಪದ ಜೊತೆ ಆ ಸಾಂಬಾರು ಮಿಕ್ಸ್ ಮಾಡಿದಾಗ ಇನ್ನೂ ಟೇಸ್ಟ್. ಎಲ್ಲ ತರಕಾರಿ ಮಿಕ್ಸ್ ಮಾಡಿ ಅದ್ಭುತವಾಗಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇಡ್ಲಿನೇ ನಿಮ್ಗೆ ಹೇಳಬೇಕು ತುಂಬ ಸಾಫ್ಟಾಗಿದೆ. ಇನ್ನು ಈ ಇಡ್ಲಿ ಜೊತೆಗೆ ನಮ್ಗೆ ಇನ್ನೊಂದೇನು ಕೊಡ್ತಾರೆ ಗೊತ್ತಾ, ಸ್ವಲ್ಪ ಚಟ್ನಿನೂ ಕೊಡ್ತಾರೆ. ಸೊ ಕೆಂಪು ಚಟ್ನಿ ಕೊಟ್ಟಿದ್ದಾರೆ. ಇಲ್ಲಿ ಹೈಲಿ ರೆಕಮೆಂಡೆಡ್ ಯಾವುದು ಗೊತ್ತಾ ನಾನು ಹೇಳೋದು, ಚಟ್ನಿ. ಏನು ಅದ್ಭುತವಾಗಿದೆ ಗೊತ್ತಾ, ಕಾಯಿ ಚಟ್ನಿ. ಅರೆ ಬೊಂಬಾಟ್ ಮಾತೇ ಇಲ್ಲ. ಯಾಕಂದರೆ ಏನು ಅನಿಸ್ತಿದೆ ಅಂದರೆ ಈಗ ಈ ಚಟ್ನಿನೇ ಹಂಗೆ ತಿನ್ನೋಣ, ಹಂಗೆ ತಿನ್ನೋ ಹಂಗಿದೆ ಚಟ್ನಿ. ಸೊ ಟೋಟಲಿ ನನಗೆ ಸಾಂಬಾರು ಚಟ್ನಿ ಆಮೇಲೆ ಅದಕ್ಕೆಲ್ಲಕ್ಕಿಂತ ಜಾಸ್ತಿ ತುಪ್ಪ, ಯಥೇಷ್ಟು ತುಪ್ಪ ಹಾಕ್ಕೊಂಡು ಚಿಬ್ಲು ಇಡ್ಲಿ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಶಿವಾರ ತಿಂಡಿಲಿ ನಾನು ಇವಾಗ ಆರ್ಡ್ರ್ ಮಾಡಿದೆ ಇನ್ನೊಂದು ಐಟಮು, ಬೆಣ್ಣೆ ಮಸಾಲ ದೋಸೆ. ನನಗೆ ಅಲ್ಲಿ ಆ್ಯಕ್ಚುಲಿ ಹಾಕುವಾಗಲೇ ಕಾಯೋಕ್ಕಾಗ್ತಿರ್ಲಿಲ್ಲ. ಬೆಣ್ಣೆ ಹಂಗೆ ಉಜ್ಜುತ್ತಾ ಇದ್ರು. ಯಾವಾಗ ತಿನ್ನೋದನ್ನು ಆ ಬೆಣ್ಣೆ ಸ್ಮೆಲ್ಲೇ ಗುಮ್ಮ ಅಂತ ಇತ್ತು. ಸೊ ಫಸ್ಟು ನಾವು ಆಲೂ ಪಲ್ಯ ಜೊತೆ ಒಂದು ಟೇಸ್ಟ್ ನೋಡೋಣ. ಆ್ಯಕ್ಚುಲಿ ಆ ಪಲ್ಯ ಇದೆಯಲ್ಲ, ಪಲ್ಯ ಮತ್ತು ಇಲ್ಲೊಂದು ಹೇಳ್ಬೇಕು ನಿಮಗೆ, ಇಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಫುಲ್ಲು ಬೆಣ್ಣೆ ಹಾಕಿ ಉಜ್ಜಿಬಿಟ್ಟಿದ್ದಾರೆ ಪಲ್ಯದ ಜೊತೆ. ಸೊ ಇದಕ್ಕೆ ಆ್ಯಕ್ಚುಲಿ ಏನೂ ಬೇಕಂತಿಲ್ಲ, ಹಾಗೆ ಬೆಣ್ಣೆ ಜೊತೆ ತಿನ್ನೋಣ. ಸೂಪರ್ ಆಗಿದೆ ಟೇಸ್ಟು. ನೋಡಿ ಬೆಣ್ಣೆ ಬಿಟ್ಟು ಏನು ಹೆಸರಲ್ಲೇ ಇದೆ, ಬೆಣ್ಣೆ ಮಸಾಲೆ ದೋಸೆ ಆದಮೇಲೆ ಬೆಣ್ಣೆ ಇರಲೇಬೇಕು. ಹಂಗಂತ ಏನು ಸ್ವಲ್ಪ ಬೆಣ್ಣೆನೂ ಹಾಕಿಲ್ಲ, ಒಂದು ರಾಶಿ ಬೆಣ್ಣೆ ಹಾಕಿದ್ದಾರೆ. ಆಮೇಲೆ ಆಲೂ ಪಲ್ಯ, ನನಗೇನೋ ಈ ಆಲೂ ಪಲ್ಯ ಡಿಫ್ರೆಂಟ್ ಫೀಲ್ ಕೊಡ್ತದೆ. ಆಮೇಲೆ ನಿಮಗೆ ಇನ್ನೊಂದು ನೋಡಿ, ಜಾಸ್ತಿ ಅರ್ಶಿನೂ ಇಲ್ಲ, ಲೈಟಾಗಿದೆ. ಬಟ್ ಟೇಸ್ಟ್ ವೈಸು ಆಲೂ ಪಲ್ಯ ಚೆನ್ನಾಗಿದೆ. ಒಂದು ಒಳ್ಳೆ ಕಾಯಿ ಚಟ್ನಿ ಕೊಟ್ಟಿದ್ದಾರೆ. ಕಾಯಿ ಚಟ್ನಿ ಜೊತೆ ಸೂಪರ್ ಆಗಿದೆ ಕಾಯಿ ಚಟ್ನಿನು.
ಆ್ಯಕ್ಚುಲಿ ನಿಮಗೆ ದೋಸೆಗೆ ಆಲೂ ಪಲ್ಯ ಬೆಣ್ಣೆ ಅವ್ರು ಸ್ವಲ್ಪ ಹಾಕಿದ್ದಾರೆ ಚಟ್ನಿ ಆ ದೋಸೆಗೆ ಸ್ಪ್ರೆಡ್ ಮಾಡಿರ್ತಾರಲ್ಲ ಅದೇ ಯಥೇಷ್ಟ ಸಾಕಾಗುತ್ತೆ. ಬಟ್ ಆದರೂ ಈ ಚಟ್ನಿ ಕೊಟ್ಟಿರೋದ್ರಿಂದ ಚಟ್ನಿ ಸೂಪರ್. ಬಟ್ ತುಂಬ ಜನ ಒಂದೇ ಹೇಳ್ತಾರೆ ಮಸಾಲೆ ದೋಸೆಗೆ ಸಾಂಬಾರು ಕೊಡಲ್ಲ, ಅದಕ್ಕೆ ಯೂಸ್ ಮಾಡಲ್ಲ ಅಂತ. ಬಟ್ ಇಲ್ಲಿ ಸಾಂಬಾರು ಕೂಡ ಇದೆ. ಆ್ಯಕ್ಚುಲಿ ಸೂಪರ್ ಅಂತ ಹೇಳ್ಬೋದು. ಯಾಕಂತ ಬೆಣ್ಣೆ ಹಾಕಿದಾರಲ್ಲ, ಬಿಸಿ ಬಿಸಿ ಸಾಂಬಾರು ಜೊತೆ ಅದನ್ನು ಅದ್ದಾಗ ಏನಾಗುತ್ತೆ ಗೊತ್ತಾ, ಬೆಣ್ಣೆ ಸಾಂಬಾರು ತುಂಬ ಸ್ಪ್ರೆಡ್ ಆಗುತ್ತೆ ಅನಿಸ್ಬಿಡುತ್ತೆ ನನಗೆ. ಬಟ್ ಟೇಸ್ಟ್ ವೈಸು ಸಾಂಬಾರು ಜೊತೆಗೂ ಅಷ್ಟೇ ಸೂಪರ್ ಆಗಿದೆ. ಬೆಣ್ಣೆ ಹಾಕಿರೋ ಪಲ್ಯ, ಅದಕ್ಕೆ ಸ್ಪ್ರೆಡ್ ಮಾಡಿರೋಂಥ ಚಟ್ನಿ, ಕೊಟ್ಟಿರೋ ಸಾಂಬಾರು ಎಲ್ಲ ಒಟ್ಟಾಗ್ಬಿಟ್ಟು ಬೆಣ್ಣೆ ಮಸಾಲೆ ದೋಸೆನೂ ಹೈಲಿ ರೆಕಮೆಂಡ್ ಅಂತ ಹೇಳಿದ್ವಿ. ತುಂಬಾ ಟೇಸ್ಟ್ ಇದೆ, ತುಂಬಾ ರುಚಿ ಇದೆ. ಮಸ್ಟ್ ಟ್ರೈ. ಜನ ಇಷ್ಟನೂ ಪಡ್ತಾ ಇದ್ದಾರೆ. ನೀವು ಬಂದು ಟೇಸ್ಟ್ ಮಾಡಬೇಕಂತ ಕೇಳ್ಕೊತೀನಿ. ನಾವು 7 days a week ಓಪನ್ ಇದ್ದೀವಿ. ಇಲ್ಲಿ ವಿಜಯನಗರ್ MC ಲೇಔಟಲ್ಲಿ ಆಪೋಸಿಟ್ ಟು BGS ಗ್ರೌಂಡ್ ಫ್ಲೋರಲ್ಲಿ ಲೊಕೇಟ್ ಆಗಿರೋದು. ಬೆಳಗ್ಗೆ 6:30 ರಾತ್ರಿ 10 ಗಂಟೆವರೆಗೂ ಓಪನ್ ಇದೆ. ಥ್ಯಾಂಕ್ ಯು. ಓಕೆ, ಇಷ್ಟೆಲ್ಲ ಆದಮೇಲೆ ಲಾಸ್ಟಿಗೆ ಒಂದು ಸ್ಪೆಷಲ್ ಕಾಫಿ ಆರ್ಡ್ರ್ ಮಾಡಿದೆ. ನೀವೇ ನೋಡಿದ್ರಿ, ಭಯಾನಕ ಬಿಸಿ ಇದೆ, ಪಾರ್ಜರಿ ಬಿಸಿ. ಒಂದೊಳ್ಳೆ ಕಾಫಿ. ಈ ಕಾಫಿಗೆ ಬೆಲ್ಲ ಹಾಕಿದ್ರು. ನನಗೆ ಆ್ಯಕ್ಚುಲಿ ಸ್ಟಾರ್ಟಿಂಗ್ ನಂಗೆ ಕನ್ಫ್ಯೂಸ್ ಆಯ್ತು, ಏನಪ್ಪ ಹಾಕ್ತಾ ಇದ್ದಾರೆ ಅಂತ. ಏನೋ ಕಾಫಿ ಹುಡಿ ಅಂದ್ಕೊಂಡೆ. ಆಮೇಲೆ ಬೆಲ್ಲ ಹಾಕಿದಂತಹ ಒಂದು ಸ್ಪೆಷಲ್ ಕಾಫಿ. ಸೊ ಕಾಫಿ ಕುಡಿದು ಇವತ್ತಿನ ವೀಡಿಯೋ ಎಂಡ್ ಮಾಡೋಣ. ಅಲ್ಟಿಮೇಟ್ ಆಗಿದೆ. ಸೊ ಟೋಟಲಿ ನನಗಂತೂ ಇಲ್ಲೆಲ್ಲ ಇಷ್ಟ ಆಯಿತು. ಫುಡ್ ಚೆನ್ನಾಗಿದೆ. ಆಮೇಲೆ ನನಗೆ ಫಸ್ಟು ಶಿವರಾಮ್ ಅವರೊಂದು ಹೋಟ್ಲ್ ಅಂದಾಗ ಇನ್ನೂ ಖುಷಿ ಆಯಿತು. ಅವ್ರ ಹತ್ರ ಮಾತಾಡಿ ಮತ್ತೂ ಖುಷಿ ಆಯಿತು. ಫುಡ್ಡು ಚೆನ್ನಾಗಿದೆ. ಆಮೇಲೆ ಈ ಒಂದು ಶಿವಾರ ತಿಂಡಿ ಎಲ್ಲಿ ಬರುತ್ತೆ, ಇದರ ಅಡ್ರೆಸ್ಸು ಲೊಕೇಶನ್ನು ಎಲ್ಲ ನೀಟಾಗಿ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಬರುತ್ತೆ. ಯಾಕಂದರೆ ವಿಜಯನಗರ ನೀವು ಬಂದಾಗ ನಿಮ್ಗೆ ರೋಡ್ ಸೈಡಲ್ಲೇ ಇದೆ ಶಿವಾರ ತಿಂಡಿ ಅಂತ ದೊಡ್ಡ ಬೋರ್ಡೇ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ, ಫುಡ್ಗಳೆಲ್ಲ ಚೆನ್ನಾಗಿದೆ. ಬನ್ನಿ, ನೀವು ಟ್ರೈ ಮಾಡಿ. ಆಮೇಲೆ ನಿಮಗೆ ಎಷ್ಟು ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲವರೆಗೂ ಖುಷಿಯಾಗಿರಿ, ನಗ್ತಾಯಿರಿ. ಟೇಕ್ ಕೇರ್, ಬಾಯ್.